ಎಲ್ಲರಿಗೂ ನಮಸ್ಕಾರ. ಇವತ್ತು ತ್ರಿವೇಣಿಯವರು ಬರೆದಿರುವ ಸಮಸ್ಯೆಯ ಮಗು ಎಂಬ ಕಥೆಯ ಬಗ್ಗೆ ನೋಡೋಣ. ಈ ಕಥೆಯಲ್ಲಿ ಮಕ್ಕಳ ಮನಸ್ಸಿನ ಬಗ್ಗೆ, ಮಕ್ಕಳನ್ನು ಹೇಗೆ ನೋಡ್ಕೊಬೇಕು, ಪೋಷಕರು ಮಾಡುವ ಸಣ್ಣ ವಿಷಯಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅದೆಲ್ಲ ಯಾವುದು ಅಂತ ಲೇಖಕಿ ಹೇಳ್ತಿದ್ದಾರೆ. ಬನ್ನಿ ಕಥೆಯ ಒಳಗೆ ಹೋಗೋಣ. ಈ ಕಥೆಯ ಹೀರೋ ನಾಗೇಂದ್ರ. ಅವನು 5 ವರ್ಷದ ಮಗು. ಮನೆ ಬಿಟ್ಟು ದಾರಿಯಲ್ಲಿ ಹೋಗ್ತಾ ಇರಬೇಕಾದಾಗ ಒಬ್ಬ ಅಪರಿಚಿತ ಮನುಷ್ಯನ ಬಳಿ ಸಿಗಾಕೊಂಡ್ಬಿಡ್ತಾನೆ. ಆ ಮನುಷ್ಯನು ನಾನಾ ಪ್ರಶ್ನೆನ ಕೇಳ್ತಾನೆ. ಯಾಕೆ ಬಂದಿದ್ಯಾ, ಯಾಕೆ ರೋಡಲ್ಲಿ ಒಬ್ಬನೇ ಇದೆಯಾ, ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಅಂತೆಲ್ಲ ಕೇಳಿದಾಗ ನಾಗೇಂದ್ರ ಹೇಳ್ತಾನೆ, ನಾನು ಮನೆ ಬಿಟ್ಟು ಓಡ್ ಬಂದಿದ್ದೀನಿ, ಅಪ್ಪ ಅಮ್ಮ ಹುಡುಕ್ಲಿ ಅಂತಾನೆ ಈ ಥರ ಮಾಡಿದ್ದೀನಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನನಗೆ ಆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಆವಾಗ ಅಪರಿಚಿತ ಮನುಷ್ಯ ನಾಗೇಂದ್ರ ಬಳಿ, ಈಗ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳ್ತೀಯೋ ಇಲ್ವೋ ಅಂತ ಗದರಿ ಕೇಳಿದಾಗ ನಾಗೇಂದ್ರಗೆ ಇಷ್ಟ ಇಲ್ಲ ಅಂದ್ರೂ ಅವ್ರ ಮನೆ ಕಡೆ ಇಬ್ರು ಹೋಗ್ತಾ ಇರ್ತಾರೆ. ನಾಗೇಂದ್ರನ ಅಮ್ಮ ಜಾನಕಿ ಬಾಗಿಲನ್ನು ತೆರೆದು ಮಗನನ್ನು ನೋಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಯಾವಾಗಲೂ ಹಿಂಗೆ ಮಾಡ್ತಾನೆ, ಇದನ್ನು ಸೇರಿ 3 ಬಾರಿ ಮನೆ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆಯಿಂದ ಹುಡುಕಿ ಸಾಕಾಯಿತು. ಅವರು ಎಲ್ಲೋ ಆಚೆ ಹುಡುಕಕ್ಕೆ ಹೋಗಿದ್ದಾರೆ, ಅವರು ಇನ್ನೂ ಮನೆ ಬಂದು ಸೇರಿಲ್ಲ. ನೀವು ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದಾಗ ನಾಗೇಂದ್ರನ ಅಪ್ಪ ಗೋಪಾಲರಾಯರು ಬರ್ತಾರೆ. ಗೋಪಾಲರಾಯರು ಅಪರಿಚಿತ ಮನುಷ್ಯನ ಬಳಿ ಎಲ್ಲ ವಿವರಿಸುತ್ತಾರೆ. ನಮಗೆ ಮದುವೆಯಾಗಿ ತುಂಬ ವರ್ಷವಾದರೂ ಮಗು ಇರಲಿಲ್ಲ. ಎಷ್ಟೋ ತೀರ್ಥಯಾತ್ರೆಗೆ ಹೋಗಿ ನಾಗರ ಪ್ರತಿಷ್ಠೆ ಎಲ್ಲ ಮಾಡಾದ್ಮೇಲೆ ನಾಗೇಂದ್ರ ಹುಟ್ಟ. ಅವನಿಗೀಗ 5 ವರ್ಷ. ಅವನಿಗೆ ಒಬ್ಬ ತಮ್ಮನೂ ಸಹ ಇದ್ದಾನೆ. ಅವನ ಹೆಸರು ನಾಗೇಶ. ಬರೀ 6 ತಿಂಗಳು ಮಗು. ನಾಗೇಶ ಹೆಸರು ಹೇಳಿದ ಕೂಡಲೇ ನಾಗೇಂದ್ರ ಕಣ್ಣಲ್ಲಿ ತುಂಬಾನೇ ಕೋಪ, ದ್ವೇಷ, ತಿರಸ್ಕಾರ ಎಲ್ಲ ಕಾಣಿಸುತ್ತೆ. ನಾಗೇಶನನ್ನು ನಾಗೇಂದ್ರ ಕಣ್ಣಿಗೆ ತೋರಿಸೋದೇ ಇಲ್ಲ. ತಮ್ಮ ನಾಗೇಶ ಹುಟ್ಟಿದ ಮೇಲೆ ಅವನಿಗೆ ಸ್ವಲ್ಪ ಹುಚ್ಚಾಗಿದೆ ಅಂದಾಗ ಆ ಅಪರಿಚಿತ ಮನುಷ್ಯ ಕೇಳ್ತಾನೆ, ನಿಮ್ಮ ವಂಶದಲ್ಲಿ ಯಾರಿಗಾದ್ರೂ ಹುಚ್ಚಾಗಿದ್ಯಾ ಅಂತ ಕೇಳಿದಾಗ ನಮ್ಮ ವಂಶದಲ್ಲಿ ಎಲ್ಲರೂ ಸರಿ ಇದ್ದಾರೆ, ಇವನೊಬ್ಬನೇ ಹುಚ್ಚುಚ್ಚಾಗಿ ಆಡ್ತಿದ್ದಾನೆ ಅಂತ ಹೇಳ್ತಾರೆ. ತುಂಬ ವರ್ಷ ಆದಮೇಲೆ ಹುಟ್ಟಿದ ಮಗು ಅಂತ ತುಂಬನೇ ಪ್ರೀತಿ, ಸಹನೆ ಎಲ್ಲ ತೋರಿಸಿ ಬೆಳೆಸಿದ್ದೆ. ಅವನು ಏನೇ ಕೇಳಿದ್ರು ಎಲ್ಲನೂ ಈಸ್ಕೊಡ್ತಿದ್ದೆ. ನನ್ನ ಕೈಯಲ್ಲಿ ಆಗಲಿಲ್ಲ ಅಂದ್ರೂ ಹಿಂಗೋ ಮಾಡಿ ಈಸ್ಕೊಡ್ತಿದ್ದೆ. ಆದರೆ ತಮ್ಮ ಹುಟ್ಟಿದ ಮೇಲೆ ಅವನಿಗೆ ಸ್ವಲ್ಪ ಹುಚ್ಚಾಗಿದೆ. ತಮ್ಮನನ್ನು ಹೊಡಿತಾನೆ, ಹೋಗಿ ಹಿಂಸೆ ಮಾಡ್ತಾನೆ, ಇಲ್ಲಾಂದರೆ ಅವನೇ ದಂಡಿಸಿಕೊಳ್ಳುತ್ತಾನೆ, ಇಲ್ಲಾಂದರೆ ಈ ಥರ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತಾನೆ ಅಂತೆಲ್ಲ ಹೇಳಬೇಕಾದಾಗಲೇ ನಾಗೇಂದ್ರ ಪಾಪ ಮಗು ಹೋಗಿ ರಕ್ತ ಬರೋ ಥರ ಕಚ್ಚಿ ಆಚೆ ಬರ್ತಾನೆ. ಆವಾಗ ಅಪರಿಚಿತ ಮನುಷ್ಯ ಕೇಳ್ತಾನೆ, ಇವನು ಬರೀ ತಮ್ಮ ಹತ್ರ ಮಾತ್ರ ಹೀಗೆ ಮಾಡ್ತಾನ, ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೆಂಗಿರ್ತಾನೆ ಅಂತ ಕೇಳಿದಾಗ ಅವರಪ್ಪ ಹೇಳ್ತಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ತುಂಬಾ ಜಾಲಿಯಾಗಿ ಆಟ ಆಡ್ಕೊಂಡು ತುಂಬ ಖುಷಿಯಾಗಿರ್ತಾನೆ, ಬರೀ ತಮ್ಮ ಜೊತೆ ಮಾತ್ರ ಈ ಥರ ಮಾಡ್ತಾನೆ ಅಂತ ಹೇಳಿದಾಗ ಆವಾಗ ಅಪರಿಚಿತ ಮನುಷ್ಯ ರಾಯರು ಹೇಳಿದ ಮಾತನ್ನೆಲ್ಲ ಕೇಳಿ ಯೋಚನೆ ಮಾಡಿ ಹೇಳ್ತಾರೆ, ಸಮಸ್ಯೆ ನಾಗೇಂದ್ರ ಬಳಿ ಇಲ್ಲ, ನಿಮ್ಮ ಬಳಿ ಇರೋದು ಅಂತ ಹೇಳ್ತಾರೆ. ತುಂಬ ವರ್ಷ ಆದಮೇಲೆ ಹುಟ್ಟಿದ ಮಗು ನಾಗೇಂದ್ರ ಅಂತ ಅವನಿಗೆ ತುಂಬಾ ಪ್ರೀತಿ, ಸಲಹೆ ಕೇಳಿದೆಲ್ಲನೂ ಸಿಗುತ್ತೆ ಅನ್ನೋ ಭಾವನೆಯಲ್ಲಿ ಬೆಳೆಸಿದಿರ. ಅವನಿಗೆ ಪುಟ್ಟ ಸರ್ವಾಧಿಕಾರಿ ಎಂಬ ಭಾವನೆ ಸಣ್ಣ ವಯಸ್ಸಿಂದನೇ ಬಂದ್ಬಿಟ್ಟಿದೆ. ಈಗ ನಾಗೇಶ ಹುಟ್ಟಿದಾದ್ಮೇಲೆ ನಿಮ್ಮ ಟೈಮು, ಪ್ರೀತಿ ಎಲ್ಲ ಅವನ ಮೇಲೆ ಹೋಗಿದೆ. ಇದನ್ನೆಲ್ಲ ಅವನ ಕೈಲಿ ನೋಡಿ ತಡ್ಕೊಳ್ಳೋಕ್ಕಾಗ್ತಿಲ್ಲ. ನನಗೆ ಮಾತ್ರ ಸಿಗ್ತಿದ್ದ ಪ್ರೀತಿ, ಟೈಮು ಎಲ್ಲ ಇನ್ನೊಂದು ಮಗುಗೆ ಸಿಗ್ತಿರೋದನ್ನ ನೋಡಿ ಅವನ ಕೈಲಿ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ಆ ಸಣ್ಣ ಮಗುಗೂ ಹಿಂಸೆ ಮಾಡ್ತಿದ್ದಾನೆ ಮತ್ತು ಅವನೇ ದಂಡಿಸಿಕೊಳ್ಳುತ್ತಾನೆ. ಇದಕ್ಕೆಲ್ಲ ಸಲ್ಯೂಷನ್ ಏನಂದ್ರೆ, ನೀವು ನಾಗೇಂದ್ರಗೆ ಹೇಳ್ಕೊಡಿ, ನೀನ್ ಹೆಂಗೋ ಹಂಗೆ ನಿಮ್ಮ ತಮ್ಮನು, ನನ್ಗೆ ನೀನ್ ಬೇರೆ ಅವನ್ ಬೇರೆ ಅಲ್ಲ. ಅದ್ರ ಜೊತೆಗೆ ಪ್ರೀತಿನ ಇಬ್ರಿಗೂ ಈಕ್ವಲ್ ಆಗಿ ತೋರಿಸಿ, ಯಾವುದೇ ತರದ ಹೋಲಿಕೆ ಮಾಡಬೇಡಿ. ಇದೇ ತರ ಸಣ್ಣ ವಯಸ್ಸಿನಿಂದ ಹೇಳ್ಕೊಂಡ್ ಬಂದ್ರೆ ದೊಡ್ಡವರಾದ್ಮೇಲೆ ಅಣ್ಣ ತಮ್ಮ ಇಬ್ರು ಜೊತೆಯಾಗಿ ಪ್ರೀತಿಯಿಂದ ಒಬ್ರೊಬ್ರನ್ನು ನೋಡ್ಕೊಂತಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ರಾಯರು ಯೋಚನೆ ಮಾಡಿ, ನೀವು ಹೇಳ್ತಿರೋದು ಸರಿನೇ, ಇನ್ಮೇಲೆ ನನ್ನ ತಪ್ಪನ್ನ ತಿದ್ಕೊಂತೀನಿ ಅಂತ ಹೇಳ್ತಾರೆ. 2 ತಿಂಗಳ ನಂತರ ಅಪರಿಚಿತ ಮನುಷ್ಯ ನಾಗೇಂದ್ರನನ್ನು ನೋಡಲು ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ಅದ್ಭುತವಾದ ವಿಷಯವನ್ನು ನೋಡ್ತಾರೆ. ನಾಗೇಂದ್ರ ಮತ್ತು ನಾಗೇಶ ಇಬ್ರು ಕಿಲಕಿಲ ಅಂತ ನಕ್ಕೊಂಡು ಜೊತೆಲಿ ಆಟ ಆಡ್ತಿರೋದನ್ನ ನೋಡ್ತಾರೆ. ಸೊ ಫೈನಲಿ ಈಗ ಕತೆಯ ಎಂಡಿಗೆ ಬಂದ್ವಿ. ಈಗ ನೀವು ಹೇಳಿ, ಇದನ್ನ ಕೇಳಿದಾಗ ಏನೋ ಸ್ವಲ್ಪ ಸಿಲ್ಲಿ ಅನ್ಸ್ಬೋದು, ಆದರೆ ಫಸ್ಟ್ ಬಾರ್ನ್ ಬೇಬೀಸ್ಗೆ ಮಾತ್ರನೇ ಗೊತ್ತು ಈ ಕಷ್ಟ ಅಂತ. ಇನ್ ಕೇಸ್ ನೀವೇನಾದರೂ ಫಸ್ಟ್ ಬಾರ್ನ್ ಬೇಬಿ ಆಗಿದ್ರೆ ನೀವು ಹೇಳಿ, ನಿಮ್ಗೆ ಯಾವಾಗಾದರೂ ಅನಿಸಿದ್ಯಾ ತಮ್ಮನೋ ತಂಗಿನೋ ಹುಟ್ಟಾದ್ಮೇಲೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ, ಟೈಮ್ ಕೊಡ್ತಿರೋದು ಕಡಿಮೆ ಆಗಿದೆ ಅಂತ ಯಾವಾಗಾದರೂ ಅನಿಸಿದ್ರೆ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.